ಇನ್ನೂ ತಯಾರಾಗಿಲ್ಲ, ಹೋಗೋಣ ಹಂಗಾರ. ಹ್ಞೂ ಹೋಗುನ ರೀ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳತ್ತಾರ ಹನಿಮೂನ್ಗೆ ಯಾವಾಗ ಹೋಗ್ತೀರಿ ಅಂತ. ಹ್ಞೂ ಹೋಗುನಂತ. ಆ, ಹೋಗುನು. ಈಗ ಸಡನ್ನಾಗಿ ಅಂತಂದ್ರೆ ಹೆಂಗಕೈತಿ ಹೋಗಾಕ? ಮೊನ್ನೆ ಎಷ್ಟಕೊಂಡ ಸಾಲ ಮಾಡೀನಿ ಮದ್ವಿಗೆ ಅಂತೇಳಿ. ಈಗ ಹನಿಮೂನ್ ಅಂತ ಬೇರೆ ಕೇಳಾಕತ್ತಾಳಿಕೆ. ಏನಪ್ಪ ಮಾಡೋದು? ಹನಿಮೂನ್ಗೆ ಅಂದ್ರು ಕಮ್ಮಿ ಅಂದರು ಈಗಿನ ರೇಟಿಗೆ, ಈಗಿಂದ ಎಲ್ಲ ಗಾಡಿ ಖರ್ಚು ಹೋಗಾಕ ಬರಾಕ ಅಂದರು. ಬಸ್ಸಿಗೆ ಅಡ್ಡಾಡ್ಸಕತ್ರ ಈಕೆ ಏನಂತಾಳ ಗೊತ್ತಿಲ್ಲ. ಕಾರಿಗೆ ಹೋದ್ರೆ ಕಮ್ಮಿ ಅಂದ್ರೆ ಒಂದು 50,000 ರೂಪಾಯಿ ಬೇಕು. ಅಲ್ಲ ಹೋದ್ರಾತಂದ್ರೆ ಯಾವಾಗ ಮುದುಕಿ ಆಗಿಂದನು. ಅದಕ್ಕೆ ಹೆಂಗಿದ್ರು ಆಫೀಸಿಗೆ ರಜಾ ತೊಗೊಂಡಿದ್ರಲ್ಲ, ಇಲ್ಲದೇವಿಲ್ಲ ಹೋಗಿ ಬಂದ್ಬಿಡುನಂತ ಹನಿಮೂನ್ಗೆ. ಮದುವೆ ಆದ್ಗುಟ್ಲೆ ಹೋದ್ರೆ ಒಂಥರ ಚಂದ ಅನಿಸುತ್ತಲ್ಲ ಅದಕ್ಕೆ. ಹಾಂ ಹಾಂ ಆತು. ನಾನು ಆಫೀಸಿಗೆ ಒಂದು ವಾರನೂ ಕೇಳಿದ್ದಿಲ್ಲ, ಒಂದು 4 ದಿನ ರಜೆ ತೊಗೊಂಡಿದ್ದೆ. ಮದ್ವೆ ಮುಗಿದ್ಮೇಲೆ ಈಗ 2 ದಿನ ಆತಲ್ಲ, ಮತ್ತು ಅದಕ್ಕೆ ಇವತ್ತು ಬಿಟ್ಟರೆ ನಾಳೆ ಆಫೀಸಿಗೆ ಹೋಗ್ಬೇಕು. ಹೋಗಿ ಮತ್ತೊಂದು 4 ದಿನ ರಜೆ ಕೇಳ್ಕೊಂಬರ್ತೀನಿ, ಆಮೇಲೆ ಹೋಗುನಂತ. ಬಸ್ಸಿಗೆ ಹೋಗ್ಬಿಡುನಂತ, ಹೌದಿಲ್ಲ? ಅಂದ್ರೆ ಬಜೆಟು ಕಡಿಮೆ ಆಕೈತಿ. ಬಸ್ಸಿಗೆ ಹೋದ್ರೆ ಟೆನ್ಷನ್ ಇರಂಗಿಲ್ಲ. ನಿಂದು ಫ್ರೀ, ನಂದೊಬ್ಬ ಒಂದು ಟಿಕೆಟ್ ಕೊಡೋದು. ಆ ಬಸ್ಗೆ ನಾ ಸತ್ರು ಬರಂಗಿಲ್ಲ. ಬಸ್ಸಿಗೆ ನಾ ಎಲ್ಲ ಬರಂಗಿಲ್ರಿ. ಅಲ್ರಿ ಬಸ್ಸಿಗೆ ಅಂದ್ರೆ ಓದೋದಲ್ಲೆಲ್ಲ ಬಸ್ ಕಾಯ್ಕೊಂತ ಕುಂದ್ರನ. ನಮ್ಮ ಕೈಯನ್ ಗಾಡಿ ಆದ್ರೆ ಒಂದು ತಾಸು ಹೆಚ್ಚು ಕಮ್ಮಿ ಬರ್ತೇವಪ್ಪ. ಆಮೇಲೆ ಏನೇನು ನೋಡ್ಬೇಕು ಅನ್ಸುತ್ತೆ ಅಡ್ಡಾಡಿ ನೋಡ್ತೀವಿ. ಹೋದಲ್ಲೆಲ್ಲ ಯಾವ ಬಸ್ ಎಷ್ಟೊತ್ತಿಗೆ ಬರ್ತೈತಿ, ಈ ಬಸ್ ಎಷ್ಟೊತ್ತಿಗೆ ಬರ್ತೈತಿ, ಇದಕ್ಕೆ ಹೋಗಿ ಎಲ್ಲಿ ನಿಂದಿರ್ಬೇಕು, ಎಲ್ಲಿ ಇಳಿಸ್ತೈತಿ ಎಲ್ಲ ಕೇಳ್ಕೊಂತ ನಿಲ್ಲಕ್ಕೇತೇನ್ರಿ. ಕೈಯನ್ ಗಾಡಿ ಆದ್ರೆ ಚಲೋ ಅಲ್ಲನ ಕಾರ್. ಯಾವ್ದಾರ ಚಲೋ ಡ್ರೈವರ್ ನಿಮಗೆ ಬಿಡ್ರಿ, ಅದ್ರ ಚಿಂತೆ ಬಿಡ್ರಿ. ಡ್ರೈವರ್ನು ಬೇಕಾರೆ ಅಪ್ಪಾಜಿನೇ ಹೇಳ್ತೈತೆ. ಕಾರು ನೋಡ್ರಿ, ಯಾವ್ದಾರ ಚಲೋ ಕಾರ್ ಇದು ಮಾಡ್ರಿ, ಹೋಗ್ಬರೋಣಂತ, ಹೌದಿಲ್ಲ? 4 ದಿನ ಹೋಗುನಂತ. ನನಗೆ ಭಾಳ ಊರು ನೋಡೋದೈತೆ ತಲ್ಯಾಗ. ಯಾವ್ಯಾವ ಊರು? ನನಗೆ ಮೈಸೂರು, ಊಟಿ, ಕೊಡೈಕೆನಲ್ಲು, ಆಮೇಲೆ ಹಾಂ ಚಿಕ್ಕಮಂಗ್ಳೂರು. ಮತ್ತಿನ್ನೂ ಅಲ್ಲಿ ಹೋಗಿಂದು ಯಾವುದೈತೆ ಒಟ್ಟು ಎಲ್ಲ ಕೂಲ್ ಪ್ಲೇಸ್. ಯಾವುದು ಈ ಸಮುದ್ರ ಕಡೆ ಅಂತೂ ಮೊದಲು ಬೇಡ್ರಿಪ್ಪ. ಯಾವ್ದಾರ ಚಲೋ ಕೂಲ್ ಪ್ಲೇಸಿಗೆ ಹೋಗುನಂತ, ಹೌದಿಲ್ಲ? ಹಾಂ 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 ಹೋಗುನು. ಆದ್ರೆ ಈಗ ನಾನು ರಜೆ ಜಾಸ್ತಿ ಕೇಳಿಲ್ಲ. ಈಗ ಏನು ಮಾಡೋನು, ಮದುವೆ ಆದ್ಬಿಟ್ಲೆ ನಾವು ಜಾಸ್ತಿ ಇಲ್ಲೇ ಅದೇವಿ. 2 ದಿನ ಬಿಟ್ಟು ಬರ್ತೇನೆ ಅಂದು ಪಾಪ ನಮ್ಮವ್ವ ಅದಕ್ಕೂ ಹ್ಞೂ ಅಂದಾಳ. ಈಗ ಮನೆಗೆ ಹೋಗಲಿಲ್ಲ ಅಂದ್ರೆ ಊರನ್ ಮಂದಿ ಏನಂತಾರ, ಏನು ಮದುವೆ ಆದ್ಬಿಟ್ಲೆ ಹಳೆ ಮಾವನ ಮನೆಗೆ ಸೆಟ್ಲ್ ಅದ ಅನ್ನಂಗೆ ಆಗಬಾರ್ದಲ್ಲ. ಅದಕ್ಕೆ ಹಳ್ಳ್ಯಾಗ ಏನೇನು ಮಾತಾಡ್ತಾರಂತ ನಿನಗೆ ಗೊತ್ತಲ್ಲ. ಅದಕ್ಕೆ ಈಗ ಹೋಗುನು, 1 ತಿಂಗಳು ಆರಾಮ್ ಇರುನು, ಆಮೇಲೆ ಹೋಗುನಂತ ಅಡ್ಡಾಡಕ್ಕೆ. ಏನು ಹಾಂ ಪ್ಲೀಸಾ? ಏನು 1 ತಿಂಗಳ? 1 ತಿಂಗಳು ರೀ? ಯಾರು 1 ತಿಂಗಳು ಬಿಟ್ಟು ಹೋಗಾರ್ರಿ? ಒಂದು 4-5 ದಿನದೊಳಗೆ ಹೋಗಿ ಬಂದುಬಿಡ್ತಾರೆ. ನೀವು ನೋಡಿದ್ರೆ 1 ತಿಂಗಳು ಅಂತೀರಲ್ಲ. ಥು, ಅಲ್ಲಿ ಮಟ್ಟ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಒಂಥರ ರೇಗಿಸ್ತಾರೆ ಗೊತ್ತನ. ಅವರೆಲ್ಲ ಒಂದು 4-5 ದಿನದೊಳಗೆ ಹೋಗಿ ಬಂದುಬಿಟ್ಟಾರ. ನೀವು ಅದಿರಿ 1 ತಿಂಗಳಾದ್ಮೇಲಂತ. ನಾವು 1 ತಿಂಗಳ ಮಟ್ಟ ನಂಗೆ ತಡ್ಕೊಳಕ್ಕೆ ಆಗಂಗಿಲ್ಲ. ನಂಗೆ ಹೋಗಿ ಬರ್ಬೇಕಷ್ಟೆ. ನಾವು ಊರು ನೋಡ್ಬೇಕಂದ್ರೆ ನೋಡ್ಬೇಕು, ಗಂಡನ ಜೊತೆಗೆ ಹೋಗ್ಬೇಕು, ನಾ ಸ್ಟೇಟಸ್ ಇಡಬೇಕು. ಹಾಂ ಹೋಗಿ ಬರೋಣ. ಅಲ್ಲ ಈಗ ಏನಾಗ್ಬಿಟ್ಟೈತಂದ್ರೆ ಹೊಳ್ಳ ರಜಾ ತೊಗೊಳತ್ರ, ರಜಾ ಕೊಡೋದಿಲ್ಲ ಆಫೀಸ್ನಾಗ. ಹೊಸ್ದಾಗಿ ಬೇರೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಲ್ಲ ಅದಕ್ಕೆ. ಈಗ ಮದ್ವೆಗೆ ಅಂತ ತೊಗೊಂಡಿದ್ದ 4-5 ದಿನ ಆತು. ಈಗ ಮತ್ತೆ ಮ್ಯಾಗ ಇನ್ನೊಂದು 4 ದಿನ ರಜಾ ಕೊಡ್ರಿ ಅಂದ್ರೆ ಏನಂತಾರೆ ಏನು ಸರ್? ಕೇಳ್ಕೊಂತೀನಿ ಒಂದು ಮಾತು, ಬಾಸ್ ಏನಂತಾರೆ ನೋಡೋಣ. ರಜಾ ಕೊಟ್ರೆ ಹೋಗೇ ಬಿಡೋಣಂತಪ್ಪ, ರಜಾ ಕೊಟ್ರೆ ಹೋಗೇ ಬಿಡೋಣ. ಸರಿ, ನೀವು ಕೇಳ್ರಿ ಮತ್ತು ಆಫೀಸ್ನಾಗ ಕೇಳಂಗಿರ್ಬೇಡ್ರಿ. ಆಯ್ತು ರೀ. ಹೋಗ್ರಿ, ಮಗಳು ಹಳೆಯಲ್ಲಿ ಮಾತಾಡ್ಕೊಂತ ಕುಂತಾರ. ನಾಷ್ಟಾಕ್ ಕರಿ ಹೋಗ್ರಿ, ನಾಷ್ಟ ಮಾಡ್ಲಿ. ಅಯ್ಯಯ್ಯೋ, ಏನು ಹೊಸ್ದಾಗಿ ಅನ್ನಂಗ ಮಾಡಕತ್ತೀಯಲ್ಲ, ಹೋಗಿ ನೀನ ಕರಿ ಹೋಗು. ಒಲ್ಲರಿಪ್ಪ, ಹಳೆಯನ್ ಒಂದೊಂಥರ ನಾಚಿಗೆ ಬರ್ತೈತಿ. ಅದ್ರಾಗ ಬೇರೆ ಮಗಳ ಹಳೆ ಏನೋ ಮಾತಾಡ್ಕೊಂತ ಕುಂತಾರ. ಇಲ್ಲೊಂದು ಚೂರು ಕಿವಿಗೆ ಬೀಳಾಕತ್ತೈತಿ. ಹನಿಮೂನು ಹಂಗೆ ಹಿಂಗೆ ಅನ್ನಕತ್ತಾರ. ಈ ಟೈಮ್ನಾಗ ಹೋಗಿ ನಡಕ್ಕೆ ಮಾತಾಡ್ಲಿ, ನಂಗೆ ನಾಚಿಗೆ ಬರ್ತೈತಪ್ಪ. ಆತು. ಅದು ಹಳ್ಯಾರ ನಿಮ್ಮ ಮಾತಿನ ನಡಕ್ ಬಂದೇನ ಪಾಪ, ನೀವು ಏನೋ ಬೇರೆ ಮಾತಾಡತ್ತಿದ್ರೆ ಏನ. ನಾಷ್ಟಾಕ್ ಬರ್ರಿ, ಹೊತ್ತಾತ. ಬೇರೆ ಎಂಥದ್ದಿಲ್ರಿ ಮಾವರ, ಅದ ನಿಮ್ಮ ಮಗಳೇನ ಹನಿಮೂನಿಗೆ ಹೋಗ್ಬೇಕಂತ. ಬಾ ರೀ, ಯಾವ್ದನ್ನ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗಲ್ಲನ. ಮಾವರ, ನಿಮ್ಮ ಮಗಳು ನಾಚ್ಕೊಳತಾಳ್ರಿ. ಅಲ್ಲ ಅವ್ರಿಗೇನು ಗೊತ್ತಿಲ್ಲದನ ಮಾವರ, ಈ ಮದುವೆಗಿಂದ ಊರು ತಿರ್ಗಾಡಕ್ಕೆ ಹೊಕ್ಕಾರಲ್ರಿ ಗಂಡ ಎಂತಿ, ಅದಕ್ಕೆ ಹನಿಮೂನ್ ಅಂತಾಳ್ರಿ. ಹಾಂ ನಾವು ಹೋಗಿದ್ವಿ ರೀ. ನಾವು ಮದುವೆಗಿಂದ ಹನಿಮೂನಿಗೆ ಹೋಗಿದ್ವಿ. ಅಯ್ಯಯ್ಯೋ, ಇವ್ರಿಗೆ ಎದಕ್ಕೆ ಬೇಕಪ್ಪ ಇದೆಲ್ಲ ಅಂತ ನಾನು. ಮಾವರ, ನೀವು ಹೋಗಿದ್ರಿ? ಆಗಿನ ಕಾಲದಾಗ ಹನಿಮೂನಿಗೆ ಹೋಗಿದ್ರಿ? ನಾನು ನನ್ನ ಹೆಂಡತಿ ಕರ್ಕೊಂಡು ಒಂದು 2-3 ದಿನ ಹೋಗಿದ್ದೆ ನೋಡ್ರಿ. ರೀ, ನಾಷ್ಟಕ್ಕೆ ಕರ್ಕೊಂಬರ್ರಿ. ತಡ್ಲಿ, ನಮ್ಮ ಹನಿಮೂನ್ ಸ್ಟೋರಿ ಕೇಳಾಕತ್ತಾರ. ತಡ್ರಿ ಎತ್ತಿಯವ್ರ, ಏನೋ ಮಾವಾರ ಹೇಳತ್ತಾರ. ನಿಮ್ಮಂತ ದೊಡ್ಡವ್ರ ಹತ್ರ ನಾವು ಕೇಳ್ಕೊಂಡ್ರೆ ನಮ್ಗೆ ಸಣ್ಣವ್ರಿಗೆ ಹೆಲ್ಪ್ ಆಗತ್ತೆ. ಥೋ, ಏನ್ ಬಿಡ್ರಿ ಹೇಳ್ಯಾರ, ನೀವು ಅವ್ರ ಕೂಡ ಸೇರಿ ತಮಾಷೆ ಮಾಡ್ಕೊಂತ. ಮಾವರ, ಯಾವ್ಯಾವ ಊರಿಗೆ ಹೋಗಿದ್ರಿ? ಅಲ್ಲಪ್ಪಜಿ, ನೀವು ನನಗೆ ಇದನ್ನ ಒಟ್ಟೆ ಹೇಳೇ ಇಲ್ಲಲ್ಲ. ಹೇಳ್ರಿ, ಯಾವ್ಯಾವ ಊರಿಗೆ ಹೋಗಿದ್ರಿ? ಅದ್ನೇನ್ ಕೇಳ್ತಿ ಬಿಡ, ಯಾರಾಡಿನ ತಗ. ಸುಮ್ಮನೆ ಇರ್ಲಿ, ಹೇಳ್ತೀನಿ. ಫಸ್ಟ್ ಇಲ್ಲಿಂದ ಸೀದಾ ಉಡುಪಿಗೆ ಹೋದ್ವಿ. ಉಡುಪಿಯಾಗ ಯಾವ ಪ್ಲೇಸ್ ಐತಿ ನೋಡೋದು? ಮಲ್ಪೆ ಬೀಚಿಗೆ ಹೋಗಿರ್ಬೇಕು, ಹೌದಿಲ್ರಿ ಮಾವರ? ಇಲ್ಲ ಸಮುದ್ರ ಕಡೆ ಹೋಗಿಲ್ಲ. ಯವ್ವ,
ಉಡುಪಿಗೆ ಹೋಗಿದ್ದು ಇವ್ರ ದೊಡ್ಡವನ ಮನೆಗೆ. ಅಲ್ಲಿ ಹೋಗಿ 2 ದಿನ ಇವ್ರ ಮನ್ಯಾಗ ದೊಡ್ಡವನ ಮನ್ಯಾಗ ಏನೋ ಫಂಕ್ಷನ್ ಇತ್ತು. ಮುಕ್ಕಳರೆ ಭಾಂಡೆ ತಿಕ್ಕಿ ಕಸ ಹೊಡೆದು ಎಲ್ಲಾ ಕೆಲಸ ಮಾಡಿ ಮದುಮಗಳು ಅನ್ನೋದು ನೋಡ್ಲಾರ್ದ ನನ್ನ ಜೀವ ಅರ್ಧ ಜೀರಿಗೆ ತಿಂದ್ರ ಯವ್ವ ಇವ್ರ ದೊಡ್ಡವ್ವ. ಈಗ ಅಲ್ಲೇ ಸುಡ್ಗಾಡ್ದಾಗ ಅದಾಳ ಈಗ. ಏನೋ ರಿಲೇಷನ್ ಮನೆಗೆ ಹೋಗಿದ್ರೆ ಅಯ್ಯೋ ಊರ ಅಡ್ಡಾಡಕ್ಕೆ ಹೋಗ್ಬೇಕು ಅಂತೇಳಿ ಹೋಗಿದ್ದವ. ಮತ್ತೀಗ ಎಲ್ಲಿ ಉಳ್ಕೊಳ್ಳೋಣಪ್ಪ, ಹೋಟೆಲ್ ಗಿಟೆಲ್ಲ ಉಳ್ಕೊಂಡ್ರೆ ತುಸಾ ಖರ್ಚಾ. ಅದಕ್ಕೆ ಸೀದಾ ಉಡುಪಿಗೆ ಹೋಗಿಂದ ನಮ್ಮ ದೊಡ್ಡವ್ರ ಮನೆಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗಿಂದ ಏನು ಮಾಡ್ಬೇಕು, ನಮ್ಮ ಮನೆ ಬರಕ್ಕೆ ಅಲ್ಲಿ ಫಂಕ್ಷನ್ ಬೇರೆ ಇತ್ತು. ಬಾ ಅಂತ ಅಂದಾರಂತವ್ರು. ಪಾಪ ನಾವು ಹೋಗೋ ಟೈಮು ಅದು ಎಲ್ಲ ಅಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋದ್ವಿ. ಅಲ್ಲಿ ಒಬ್ರ ಮನೆಗೆ ಹೋದ್ರು. ಅಲ್ಲೊಬ್ರ ಮನೆಗೆ ಹೋಗಿ ಅವ್ರ ಮನ್ಯಾಗ ಹಂಗೆ ಮಾಡಿದ್ದಾತ ಚಾಕ್ರಿನ. ಅಲ್ಲಿ 2 ದಿನ ಇದ್ರ ಅವ್ರ ಮನೆ ಗಂಡ ಹೆಂಡತಿ ಜಗಳ ಮಾಡೋದು ಕೇಳಿ ಕಿಟಿ ತಡ್ಕೊಲಾರ್ದ ಕೈಯನ್ ರೊಕ್ಕನು ಕಳ್ಕೊಂಡು ಬಂದ್ವಿ. 3-4 ಊರಿಗೆ ಹೋದ್ವಿ. ಜಲಮ ಬ್ಯಾಸರಾಗಿ ಹೋತ್ ನೋಡವ. ಇದು ಹನಿಮೂನ್ ಊರ ಅಡ್ಡಾಡೋದು ಇವ್ರದ್ದು. ಕಡೆಗೆ ಯಾ ಹನಿಮೂನು ಬೇಡ, ಯಾ ಊರ ಅಡ್ಡಾಡೋದು ಬೇಡ, ನಡ್ರಿ ಮೊದ್ಲು ಮನೆಗೆ ಹೋಗೋಣ ಅಂತೇಳಿ ಎಬ್ಸ್ಕೊಂಡು ಬಂದಿವ. ಇವ ಇಲ್ಲಿ ಬಂದ್ರ ಮುಗೀತು. ಇವರ ಅತ್ತಂಗ್ಯಾರಿಬ್ರು ಬಂದು ಕುಂತ್ಬಿಟ್ಟಾರ. ಬಂದು ಕುಂತಾರ ತಗೊಂಡಿನ ಅವ್ರ ಮಕ್ಕಳು ಅವ್ರ ಗಂಡುಗಳು. ಅಯ್ಯೋ 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 ಚಾಕ್ರಿ ಮಾಡಿದ್ದಂದ್ರೆ 1 ತಿಂಗಳಿದ್ರು ಆ ನಮನಿ ನನಗೆ ಹುಚ್ಚಿಡ್ಸೋದು ಒಂದು ಉಳಿತು ನೋಡು. ಈಗ ನಾವು ಯಾರ ರಿಲೇಷನ್ ಮನೆಗೆ ಹೋಗಲ್ಲ, ಏನೋ ಹನಿಮೂನ್ ಅನ್ನತ್ತಾಳ್ರಿ ಮಾವಾರೀಗ. ಈಗೇನು ಹೋಗಲ್ರಿ, 1 ತಿಂಗಳು ಬಿಟ್ಟು ಓಕೆ ಅಲ್ಲ. 1 ತಿಂಗಳು ಬಿಟ್ಟು ಹೆಂಗಪ್ಪ ಅದು, ಹೋಗಿ ಬಂದ್ಬಿಡ್ರಲ್ಲ ಮಾವರ. ಅದು ಬ್ಯಾಡ್ರಿ ಮಾವರ. ಹೆಂಗಂದ್ರೆ ಈಗ ನನ್ಗದ ರಜಾ ಇಲ್ಲ ಅಂತ ಹೇಳಿದ್ನಿಲ್ರಿ. ನಾಷ್ಟ ಕೊಡ್ಬರ್ರಿ ಅತ್ತಿಯಾರ, ನಾಷ್ಟ ಮಾಡಿ ಮನೆಗೆ ಹೋಗ್ತೀವಿ. ಅಲ್ಲೇ ಅವ್ವಾರು ಕರೆಯತ್ತಾರ. ಬಾರ್ವಾ ನಾಷ್ಟ ಮಾಡು ಉಡಕ್ಕಿ ಹಾಕಿ ಒಂದು 5 ಮಂದಿ ಮುತ್ತೈದರನ್ನ ಕರಿತೀನಿ. ಉಡಕ್ಕಿ ಅದು ಹಾಕೊಂಡು ಹೋಗುವಂತೆ. ಅಡಿಗೆ ಮಸ್ತಾಗಿತ್ತಕ್ಕ. ನಿನ್ ಸೊಸ್ತ್ಯಾರು ಬರ್ಬರ್ತ ಅಡಿಗೆ ರುಚಿ ಮಾಡಕತ್ತಾರವ. ಅಡಿಗೆ ಮಸ್ತಾಗಿತ್ತಕ್ಕ. ನಿನ್ ಸೊಸ್ತ್ಯಾರು ಬರ್ಬರ್ತ ಅಡಿಗೆ ರುಚಿ ಮಾಡಕತ್ತಾರವ. ಪುಣ್ಯವ ನಿಂದ ಕುಂತಲ್ಲೇ ಕುಂತ ಅಡಿಗೆ ಮಾಡಿಸ್ಕೊಂಡು ಹೊರ ತುಂಬ ಊಟ ಮಾಡ್ತಿ. ಇವ ನಾನು ನೋಡಿ ನನ್ನ ಮಗಳಿರೋ ಮಠ ಮನ್ಯಾಗ ಒಬ್ಬರ ಹಾಕಾರ. ಆಕಿನೂ ಹಾಸ್ಟೆಲಿಗೆ ಹೋದ್ಲಂದ್ರೆ ಮತ್ತು ಮನೆ ಖಾಲಿ ಅನಿಸ್ತಿತ್ತು. ಈಗ ಎಲ್ಲಿ ಹಾಸ್ಟೆಲಿಗೆ ಕಳ್ಸಂಗಿಲ್ಲ. ಇನ್ಮ್ಯಾಗ ನನ್ನ ಮಗಳು ಮನ್ಯಾಗ ಇರ್ತಾಳಲ್ಲ, ಇನ್ನು ನೆಮ್ಮದಿಯಿಂದ ಇರ್ತಾನೆ ನೋಡುವ. ಇರ್ಲಿ ಬಿಡು, ಏನಾಯ್ತು ಅದಕ್ಕೆ ನಾ ಹೇಳೋದು ನಿನಗೆ ಇಲ್ಲೇ ಬಂದಿರಲಿ ಅಂತ. ನೀನ ನನ್ನ ಮಾತು ಕೇಳೋದಿಲ್ಲ. ಒಲ್ಲೆಕ್ಕ, ನಂಗೆ ಇಲ್ಲಿ ಇರೋಕ್ಕಾಗಂಗಿಲ್ಲವ. ನೀವಿಬ್ರು ಗಂಡ ಐತಿ, ಅವರಿಬ್ರು ಗಂಡ ಐತಿ 2 ಮೊಮ್ಮಕ್ಕಳು ಕರ್ಕೊಂಡು ನೀ ಇಲ್ಲಿ ಇರ್ತೀರಿ ನೀವು. ನಾ ಮತ್ತೊಬ್ಬಕ್ಕೆ ಇಲ್ಲಿ ಸೇರಿಸ್ಕೊಳಕ್ಕೆ ಹೋಗ್ಲಿ ಬೇಡ, ಬರೋದು ಹೋಗೋದು ಮಾಡ್ಕೊಂತಿರ್ತೇನೆ. ಯಾವ್ದೋ ಗಾಡಿ ಬಂತಲ್ಲ? ಹೌದು, ಯಾರು ಬರ್ತಾನೆ ಇದ್ರನ? ಈಕಿ ನನ್ನ ಮಗಳು ಬರ್ತೀನಿ ಅಂದಿದ್ಲು. ಹೌದನ? ಚಲೋ ಆತ. ಪಾಪ ಲಗ್ನದ ಬಂದ್ಲು, ಇರಲೇ ಇಲ್ಲ. 2 ದಿನ ಇದ್ದಂಗೆ ಮಾಡಿ ಹೋಗೇ ಬಿಟ್ಲ. ಬಂದ್ಲನ. ಹೇಳ್ತಾಳಲ್ಲ ಆಟೋ. ಬರ್ರಿ ಎಲ್ಲೇ ಒಬ್ರು ಇಬ್ರ ನಿಮ್ಮವ್ವ ನಿಮ್ಮಪ್ಪ ಏನೋ ಬ್ಯಾಗ್ ಯವ್ವ ಪಟ್ನ 100 ರೂಪಾಯಿ ಕೊಡ್ಬೇ. 100 ರೂಪಾಯಿ ಯಾಕ ಏನು ಎಷ್ಟು ಪ್ರಶ್ನೆ ಕೇಳ್ತಿ ಬೇವ? ಅಲ್ಲಿ ಅರ್ಜೆಂಟ್ ಆಟೋದಂಗೆ ಕೊಡ್ಬೇಕು. 500 ರೂಪಾಯಿ ಕೊಟ್ನೆ, ಚಿಲ್ಲರ್ ಇಲ್ಲ ಅನ್ನಕತ್ತಾನ ಅದಕ್ಕೆ. ಹೌದನ? ತಡಿ ಹಂಗಾರ. ಸ್ಟೇಷನಿಂದ ಇಲ್ಲಿಗೆ ಬಿಡಾಕ 100 ರೂಪಾಯಿ ಅಂತವೆ. ತುಟ್ಟಾಗೈತಲ್ಲ, ಒಬ್ಬೊಬ್ರು ಜಾಸ್ತಿ ಹೇಳ್ತಾರ. ಕೊಡು ಮೊದ್ಲು ಪಾಪ. ತಗೋರಪ್ಪ 80 ರೂಪಾಯಿ, 20 ರೂಪಾಯಿ ಹೊಳೆ ಕೊಡು. ತಗೋರಿ ಅಕ್ಕದ. ಹುಷವ್ವ, ಅಲ್ಲಿಂದ ಬಂದು ಸಾಕಾತ್ ಬೇವ. ಅಲ್ಬೇವ, ಅಲ್ಲಿಂದ ಬಂದು ಇಷ್ಟೊತ್ತಾತು. ಏನ್ ನಿನ್ ಸೊಸ್ತ್ಯಾರಿಬ್ರು ಒಳಗೆ ಕುಂತೇನು ಮಟ್ಟಿ ಇಡಾಕತ್ತಾರನ? ಹೊರಗೆ ಬರವಲ್ರಲ್ಲ. ಅವ್ರಿಗೆ ಏನಿ ಬಂದಿದ್ದು ಗೊತ್ತಾಗಿರಕ್ಕಿಲ್ಲ. ಈಗ ಅಡಿಗೆ ಅದು ಎಲ್ಲ ಊಟ ಮಾಡಿದ್ವಿ. ಊಟ ಮಾಡಿ ಪಾಪ ಅಡಿಗೆ ಮನೆ ಅದು ಸ್ವಚ್ಛ ಮಾಡಿ ಆಕಿ ರೂಮ್ಗೆ ಹೋದ್ಲ, ಈಕಿ ರೂಮ್ಗೆ ಹೋದ್ಲ. ರತ್ನ, ತ್ರಿವೇಣಿ, ನಿಮ್ಮ ಅಂಟಿ ಬಂದಾರ, ಬಾರ್ವಾ ಸ್ವಲ್ಪ ನೀರು ತುಂಬ ಹಂಗ ಕುಡಿಯಾಕ. ಅಲ್ಬೇ ನಾ ಬರ್ತೇನೆ ಅಂತ ಹೇಳಿ ನಾನು ಬಿಟ್ಟು ಉಂಡಿರನ? ಅಯ್ಯೋ ನೀನು ನಿನ್ನೆ ಫೋನ್ ಹಚ್ಚಿ ಹೇಳಿವ, ನನಗೆ ಲಕ್ಷನೇ ಇದ್ದಿದ್ದಿಲ್ಲ. ಅಂದ್ರೆ ಇಲ್ಲಿ ಮನೆಯೊಳಗೆ ಏನೋ ಒಂಥರ ಬೇರೆ ಸಮಸ್ಯೆ ಆಗಿತ್ತ. ಆ ಗದ್ದಲ ಒಳಗೆ ನೀ ಬರೋದು ನನಗೆ ಲಕ್ಷ್ಯ ಇಲ್ಲ ಅಂತಂದ್ರೆ ಹಂಗೆ ಹಾಕಿದ್ದಿಲ್ಲ. ತಗೋ ಅಲ್ವೇವ, ಮಗಳು ಮನೆಗೆ ಬರ್ತಾಳಂದ್ರ ಹಬ್ಬದ ಅಡಿಗೆ ಮಾಡಿಸ್ತಾರ, ಮನೆಗೆ ಬರ್ಲಿ ಅಂತ ಕಾಯ್ತಿರ್ತಾರ. ಏನಿಲ್ಲವ ಇಲ್ಲಿ ಸಂಭ್ರಮ. ಇಷ್ಟು ವರ್ಷ ಅಂತೂ ನಾನು ಲವ್ ಮ್ಯಾರೇಜ್ ಆದೆ ಅಂತೇಳಿ ದೂರ ಇಟ್ಟಿದ್ದೆ. ಈಗೂನು ಹಂಗೆ ದೂರ ಇಡ್ತೀಯನ್ಬೇ? ಹಂಗೆ ಅನ್ಕೊಂತಿ? ಅಲ್ಲ ಇದು ನಾನು ಏನೇ ಬೇರೆ ಸಮಸ್ಯೆ ಆಗಿತ್ತಿಲ್ಲ ಅಂತ ಹೇಳಲಿಲ್ಲ ನಾನು ನಿನಗೆ. ಅದೆಲ್ಲ ಹೇಳಕ್ ಆಗಂಗಿಲ್ಲ. ಈಗ ಅದು ಬಿಡು, ಬಾ ಊಟ ಮಾಡುವ. ಅಡಿಗೆ ಎಲ್ಲ ಐತಿ, ಬಾ ಊಟ ಮಾಡುವ. ನಾನು ಊಟಕ್ಕೆ ನೀಡ್ಲಿ ಅಂತ ಕರೆ? ಬೇಡ, ತಾಯಿ ಕೂಟ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಬೇಕಂದ್ರೆ ಊಟಕ್ಕೆ ನೋಡ್ಕೊತ ಕುಂತ್ರೆ ಹೆಂಗಕತಿ? ಬೇಡ, ಅವರೇ ನೀಡ್ತಾರೆ. ತಗೋ. ನೀ ಆರಾಮದಿಯಲ್ವೇ? ಯಾಕೆ ಬೇ ಸ್ವರ್ಗೆ ಬಿಟ್ಟು? ಇಬ್ರು ಸೊಸ್ತ್ಯಾರಿದ್ರು ಮಾಸ್ತ್ ಅಡಿಗೆ ಮಾಡಿ ಕೊಡ್ತಾರ, ತಿಂದು ಆರಾಮಿರೋದು ಬಿಟ್ಟು ಸ್ವರ್ಗೆ ಬಿಟ್ಟಿ ಅಲ್ಲಿ ಯಾಕೆ? ಚಿಗ, ನೀ ಆರಾಮದಿಯಾ ಬೇ? ಹ್ಞೂ, ನಾನು ಆರಾಮದೇನಿ. ನೀ ಆರಾಮದಿಯಾ? ನಿನ್ನ ಗಂಡ ಹುಡುಗರಂತೂ ಇಲ್ಲೇ ಅದಾರ. ಮತ್ತೆ ಯಾಕೆ ನಿನ್ನ ಗಂಡನ ಕರ್ಕೊಂಬರ್ಲಿಲ್ಲನ? ಇಲ್ಬೇ, ಅವ್ರದ್ದು ಕೆಲಸ ಇತ್ತ. ಅವ್ರೇ ನಾವಲ್ಲೇ ನೀ ಹೋಗಿ ಬಾ ಅಂತಂದ್ರೆ ಆದ್ರೆ ಬರ್ತೇನೆ ಅಂತ ಅಂದಾರ. ಅದು ತಗೋರಿ ಅಂತ ನಾನು ಸುಮ್ಮನಾದೆ. ಇನ್ನು ಮನ್ಯಾಗ ಅತ್ತಿ ಮಾವ ಇಬ್ಬರಲ್ಲ, ಸ್ವಲ್ಪ ಎದಕ್ಕಾರ ಅವ್ರಿಗೂ ಸ್ವಲ್ಪ ವಯಸ್ಸಾಗೈತೆ. ಹಾಗಾಗಿ ಏನಾರು ಹೆಚ್ಚು ಕಮ್ಮಿ ಮನ್ಯಾಗ ಒಬ್ರು ಇರಲಿ ಅಂತೇಳಿ ಉಳ್ಕೊಂಡಾರಷ್ಟೇ. ಮತ್ತೇನಿಲ್ಲ. ಆಫೀಸ್ ಕೆಲಸ ಅದು ಇದು ಎಲ್ಲ ಅಂದ್ರೆ ಆಗಂಗಿಲ್ಲ. ನನಗೆ 1 ವಾರ ಇದ್ದು ಬಾ ಅಂದಾರ. ಆತ. ಹುಡುಗರು ಏನು ಸಾಲಿ ಸೂಟಿತ್ತು ಈಗ? ಇಲ್ಲ, ಸಾಲಿ ಏನು ಸುಟಿ ಇಲ್ಲ. ಹಂಗೆ ಅವೇನು ಸಣ್ಣ ಸಾಲಿ ಏನೋ ಒಂದು 4 ದಿನ ಆರಾಮಿಲ್ಲ ಅಂತ ಹೇಳಿ ಬಿಡಿಸ್ಕೊಂಬಂದ್ರ ಅಂತೇಳಿ ಕರ್ಕೊಂಬಂದ್ಬಿಟ್ಟೇನಿ. ಹೌದನೇ? ಬೇಷ್ ಆದ್ಬಿಡಿ, ಇರುವಲ್ತಕ್ಕ ಬಂದ್ಲು ತಲೆ ಹಿಡ್ಸಾಕೀಗ. ಇನ್ನೊಂದು ವಾರ ಇದ್ದು ನನ್ನ ತಲೆ ಕೆಡಿಸಿ ಹೊಕ್ಕಳ. ಇಷ್ಟು ದಿನ ಹೆಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ಲು ಅಂತೇಳಿ ಅತ್ತಿಯವರಕ್ಕಿಂತ ಸೇರಾತಿದ್ದಿಲ್ಲ, ದೂರ ಇಟ್ಟಿದ್ರು. ಯಾವಾಗ ಅವ್ರ ತಂಗಿ ಸಮಸ್ಯೆ ಬಗ್ಗೆ ಹರಿತಲ್ಲ ಅವಾಗ ಈಕಿ ಕುಟು ಮಾತಾಡಕತ್ರು. ಅದು ಲಗ್ನಕ್ಕೆ ಬೇರೆ ಕರಿಬೇಕಿತ್ತಲ್ಲ. ಅಕ್ಕ
ಊಟಕ್ಕೆ ನೀಡ್ಬೇಕು ಅವ್ರಿಗೆ ಒದರಾಕತ್ತಾರ ಅತ್ತಿಯರ. ಹೌದ್ವಾ, ಚಾ ಮಾಡ್ಕೊಂಬಾ ನೀ ಒಟ್ಟು, ನಾನು ನೀರು ಒಯ್ದು ಕೊಡ್ತೀನಿ. ಆತು. ಒಂಚೂರು ಮಕ್ಕೋಬೇಕು. ಯಾವ ಟ್ರೆಂಡಿಂಗ್ ರೀಲ್ಸ್ ಅದಾವ ನೋಡೋಣ, ಒಂದು ಸ್ವಲ್ಪ ರೀಲ್ಸ್ ಮಾಡ್ಬೇಕಲ್ಲ ಅನ್ಸ್ ನಾನು ನೋಡಾತ್ರ ಇವ್ರದ್ದೊಂದು ಕಾಟ ತಗ. ಅಯ್ಯೋ ನಿನ್ನ ರೀಲ್ಸ್ ಮನಿ ಹಾಳಾತ. ನಾನು ಒಂಚೂರು ಹಂಗಾರ ಜಂಪರ್ ಗಿಂಪರ್ ಎಂತದಾರ ಹೊಲಿಯೋದು ಕಲಿ ಅಂತಡಿ. ಮತ್ತೇನು ಹಿಂಗೆ ಕುಂತ್ರ ಆಗೋದಲ್ಲ ಮಾತಿದು. ಒಂಚೂರು ಕಲಿಕಿದ್ ನೋಡಂತಡಿ ಅಂತೇಳಿ ನೋಡ್ಕೊಂಡು ಕುಂತೇನಿ, ಬಂದ್ಲು ಹುಡುಗ ಆತು. ಏನಾರು ಅನ್ನಕ್ಕೂ ಆಗಂಗಿಲ್ಲ ಬಿಡಕ್ಕೂ ಆಗಂಗಿಲ್ಲ. ಹೊರಗೆ ನೋಡಿದ್ರೆ ಇಬ್ಬರು ಅತ್ಯಾರು ಅದಾರಲ್ಲೇ. ಅದಕ್ಕೆ ಬಾ ಹೋಗಿ ನಾನು ನೀರು ಕೊಡ್ತೀನಿ, ಚಾ ಮಾಡ್ಕೊಂಬಾ, ಊಟಕ್ಕೆ ನೀಡೋಣಂತ. ಬಡ ಊಟಕ್ಕೆ ನೀಡಿ ಒಂದು ತಾಸು ಬಂದು ಮಕ್ಕೊಳ್ಳೋಣಂತ. ನಡಿಯಕ್ಕ ಅಂದಂಗವ ಒಂದು ಕೆಟ್ಟ ಕನಸು ಬಿತ್ತ. ಯಾವಾಗ ನೀನು ನೋಡೇನೆ ಅಂತೇಳಿ ಓಡಿ ಬಂದ್ಬಿಟ್ಟೆ ನೋಡಲ್ಲಿಂದ. ಅಪ್ಪ ನಿಮ್ಮಪ್ಪ ಹೊಲ ಕಡೆ ಹೋಗ್ಯಾರ, ಬರ್ತಾರೆ ಈಗ. ಯಾಕೆ ಏನು ಕೆಟ್ಟ ಕನಸು ಬಿತ್ತೇವ? ಏನೋ ಒಟ್ಟು ನಿನಗೆ ಆರಾಮಿಲ್ದಂಗೆ, ಒಟ್ಟೇನೋ ಸಮಾಧಾನನೇ ಇಲ್ಲ. ಯಾಕೋ ಕನಸು ಅಷ್ಟಾಗಿ ನೆನಪಿಲ್ವೇ. ಅವತ್ತು ಮಾತ್ರ ಭಾಳ ಹೆದರಿಕೆ ಆಗಿತ್ತು. ಹೌದನ? ಇರ್ವಲ್ ತಾಕ್ಬೇಡ. ಅಂದಂಗೆ ಇದೇನ ಅರ್ಬಿ ಬ್ಯಾಗನ? ಅರ್ಬಿ ಬ್ಯಾಗ್ ಹುಡುಗರ್ದು ನಂದಷ್ಟೆ. ಯವ್ವ ನಮ್ಮ ಅತ್ತಿ ಅನ್ನತ್ತಿದ್ಲ, ಇದು ನಾನು ಅಲ್ಲಿ ಮಾತಾಡೋತ್ನಾಗ ಹೇಳ್ತಿದ್ದೆ, ನಮ್ಮವ್ವ ಕರ್ಚಿಕೆ ಭಾರಿ ರುಚಿ ಮಾಡ್ತಾಳ, ಮಸ್ತಾಗಿರ್ತಾವ, ಹಂಗಾಗಿರ್ತಾವ ಹಿಂಗಾಗಿರ್ತಾವ ಅಂತ ಹೇಳ್ತಿದ್ನಲ್ಲ. ಅದಕ್ಕೆ ಹಂಗಾರೆ ಈ ಸಲ ಬರೋ ಮುಂದಾಗ ನಿಮ್ಮ ಅವ್ಗೆ ಹೇಳಿ ಒಂದಿಷ್ಟು ಕರ್ಚಿಕೆ ಮಾಡಿಸ್ಕೊಂಬಾರವ, ನೋಡು ನಿಮ್ಮ ಅವ್ನ ಕೈಯನ್ ರುಚಿ ಹೆಂಗೈತಿ ಅಂತೇಳಿ ಅನ್ನತ್ತಿದ್ರ. ಅದಕ್ಕೇನಂತ ಬಿಡು, ಕರ್ಚಿಕಾಯನ್ನ ಮಾಡ್ಕೊಡ್ತೀನಿ ಬಿಡು, ಅದ್ರಾಗ ಏನೈತಿ, ಏನು ದೊಡ್ಡ ಆಸ್ತಿ ಕೇಳ್ದಂಗೆ ಮಾಡಾಕತ್ತಿ, ಮಾಡ್ಕೊಡ್ತೇನೆ ಬಿಡು. ಯವ್ವ ನೀವು ಅದ್ರಿದ್ದು ನೀನು ಸೊಸ್ತ್ಯಾರಿಗೆ ಕೇಳಿರಕ್ಕಿಲ್ವೇ? ರತ್ನ ಹ್ಞೂನ್ರಿ ಅತ್ತಿಯರ ಬಂದೆ. ಅಂಟಿಯರ ಆರಾಮದಿರ್ರಿ? ಕಾಕರ್ ಬರ್ಲಿಲ್ಲನ್ರಿ? ಇಲ್ಲವಾ, ಅವ್ರ ದೊಡ್ಡ ಕೆಲಸ ಇತ್ತು ಬರಲಿಲ್ಲ. ಅಂದಂಗೆ ನಿಮ್ಮ ತಂಗಿ ಏನು ಹೊರಗೆ ಬರಲಿಲ್ಲಲ್ಲ, ಚಾ ಮಾಡಕತ್ತಾಳ್ರಿ. ಅಯ್ಯೋ ನಾ ಚಾ ಕುಡಿದು ಬಿಟ್ಟೇನೇವಾ, ಒಟ್ಟ ನಂಗೆ ಚಾ ಅಂದ್ರೆ ಸೇರ್ವಲ್ತೀಗ. ಹೌದು ಅಲ್ಲ ಮತ್ತೆ ಈ ತಡ್ರಿ ಒಂದು ನಿಮಿಷ ಹಂಗಾರ ಇದನ್ನು ತಗೋರು ವಾಟೆ, ನಾ ಬೇಡ ಅಂತಾರೆ ಹೇಳ್ತೀನಿ ಮಾಡೋದು. ಕಾಫಿ ಮಾಡೋಣ ಚಲೋ ಹೊತ್ತಂಗೆ ಹಾಲಾಕಿ. ಕಾಫಿನ ಕುಡಿತೇನೆ, ಇತ್ತಿತ್ತಾಗ ಚಾ ಬಿಟ್ಟೇನಿ. ಆ ಕಾಫಿ ಕುಡಿದು ರೂಢಾಗ್ಬಿಟ್ಟೈತೆ, ನಮ್ಮ ಮನೆಗೂ ಕಾಫಿನ ಕುಡಿತೀನಿ. ಅದಕ್ಕೆ ಹ್ಞೂ ರೀ ಕಾಫಿ ಮಾಡಕ್ಕೆ ಹೇಳ್ತೀನಿ. ಹುಡುಗ್ರೆ ಆರಾಮಿದ್ದೀರಿ? ತ್ರಿವೇಣಿ ಚಾ ಮಾಡ್ಬಿಡ. ಅಯ್ಯ ಸಕ್ರೆ ಚಾಪಡಿ ಹಾಲು ಹಾಕಿ ಬಿಟ್ಟೆ ಅಲ್ಲ ನಾನು, ಹಾಕಿ ಬಿಟ್ಟೆನ ಅದನ್ನ ಹಂಗೆ ಫ್ರಿಜ್ಜಿಗೆ ಇಡಂಗಾರ. ಇದು ಕಾಫಿ ಮಾಡ್ಬೇಕಂತವ, ಕಾಫಿ ಮಾಡು. ಕಾಪಿನ ಸರಿ ಆತು. ಅಯ್ಯ ಅಣ್ಣ ಬಂದಲ್ಲ, ಆರಾಮದಿ ಅಣ್ಣ? ಹ್ಞೂ ನಾವು ಆರಾಮದೇನು, ನೀ ಆರಾಮದಿಯಲ್ಲ? ಯಾವಾಗ ಬಂದಿ? ಮಾವು ಬಂದಿಲ್ಲ? ಅವ್ರ ಕೆಲ್ಸ ಇತ್ತಣ್ಣ, ಅವ್ರು ಬಂದಿಲ್ಲ. ನಾನು ಹುಡುಗರು ಈಗ ಬಂದು ಇನ್ನಿದಾಗ ಇನ್ನೂ ಏನಿಲ್ಲ, ಒಂದು ವಾಟೆ ನೀರು ಅಟ್ಟ ನೋಡು. ಹೌದನ? ಬೇಷ ಆತಾಳ. ಇದ್ದು ಹೋಗಿ ಮತ್ತೆ ಹಂಗ ಪುಟ್ಟಕ್ಕೆ ಓಡ್ಬೇಡ. ಇರ್ತೇನಪ್ಪ, ಒಂದು ವಾರ ಇದ್ದ ಹೋಗ್ಯಂತ.